ನಮಸ್ಕಾರ ಸ್ನೇಹಿತರೆ, ಸ್ಪ್ರಿಂಗ್ಸ್ ಆಫ್ ಸಕ್ಸಸ್ ಚಾನಲ್ಗೆ ತಮಗೆ ಸ್ವಾಗತ ಸುಸ್ವಾಗತ. ಯಾರು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲವೋ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬಾಜಿರುವ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಸ್ನೇಹಿತರೆ, ಇವತ್ತು ವಿಶೇಷವಾಗಿರ್ತಕ್ಕಂಥ ವಿಷಯದೊಂದಿಗೆ ಮತ್ತೆ ತಮ್ಮ ಮುಂದೆ ಬಂದಿದ್ದೀನಿ. ಅದು ಏನು ಅಂತ ಕೇಳಿದರೆ, ಪ್ರತಿಯೊಂದಕ್ಕೂ ಮೂಲ ಪ್ರೀತಿ ಅಂತ ಕರೀತಾರೆ. ಅಂಥ ಪ್ರೀತಿಯ ವಿಷಯವನ್ನು ಹೊತ್ತುಕೊಂಡು ತಮ್ಮ ಮುಂದೆ ಬಂದಿದ್ದೀನಿ. ಸ್ವಲ್ಪ ಊಹೆ ಮಾಡಿ ಸ್ನೇಹಿತರೆ, ಈ ಜಗತ್ತಿನಲ್ಲಿ ಪ್ರೀತಿ ಅನ್ನೋದು ಇಲ್ಲದೆ ಹೋಗಿದ್ರೆ ಹೇಗಿರ್ತಿತ್ತು ಅಂತಕ್ಕಂಥದ್ದನ್ನು. ಈ ಪ್ರೀತಿ ಜಗತ್ತಿನಲ್ಲಿ ಇಲ್ಲ ಅಂತಂದರೆ ಯಾವ ಸಂಬಂಧಗಳು ಹುಟ್ಟುತ್ತಿರಲಿಲ್ಲ, ಯಾವ ಭಾವಗಳು ಕೂಡ ಹುಟ್ಟುತ್ತಿರಲಿಲ್ಲ. ಈ ಪ್ರೀತಿ ಅದಲ್ಲ. ಈ ಪ್ರೀತಿ ಅಂತಕ್ಕಂಥದ್ದನ್ನು ಎಲ್ಲೋ ಹುಟ್ಟೋದಿಲ್ಲ, ಅದು ಎಲ್ಲೋ ಸಾಯೋದಿಲ್ಲ. ಎರಡು ದೇಹಗಳ ಆಕರ್ಷಣೆ ಪ್ರೀತಿ ಅಲ್ಲ, ಎರಡು ಶುದ್ಧ ಭಾವಗಳ ಸಮ್ಮಿಲನ ಪ್ರೀತಿ ಅಂತ ಕರೀತಾರೆ. ಎರಡು ಶುದ್ಧ ಮನಸ್ಸುಗಳಿಗೆ ಪ್ರೀತಿ ಅಂತ ಕರೀತಾರೆ. ಇನ್ನು ನಿಜವಾದ ಅರ್ಥದಲ್ಲಿ ಪ್ರೀತಿ ಅಂದ್ರೆ ಏನು ಅಂತ ಕೇಳಿದ್ರು, ಎರಡು ದೇಹಗಳು ಬೆತ್ತಲಾಗುವುದಲ್ಲ ಪ್ರೀತಿ ಅಂದ್ರ. ಪ್ರೀತಿ ಅಂದ್ರ ಎರಡು ಶುದ್ಧ ಮನಸ್ಸುಗಳು ಬೆತ್ತಲಾಗೋದಕ್ಕೆ ಪ್ರೀತಿ ಅಂತ ಕರೀತಾರೆ. ಪ್ರೀತಿಗೆ ಬಾಗುವುದು ಗೊತ್ತು, ಮುಂದೆ ಸಾಗುವುದು ಗೊತ್ತು. ಆದರೆ ಪ್ರೀತಿಗೆ ಬೀಗುವುದು ಗೊತ್ತಿಲ್ಲ, ಅಹಂಕಾರ ಗೊತ್ತಿಲ್ಲ, ಕಾಮ ಗೊತ್ತಿಲ್ಲ, ಅಸೂಯೆ ಗೊತ್ತಿಲ್ಲ. ಎಷ್ಟು ಅದ್ಭುತವಾಗಿರ್ತಕ್ಕಂಥ ವಿಚಾರ. ನಿಮಗೆ ಇನ್ನೊಂದು ವಿಷಯ ಹೇಳ್ತೀನಿ ಸ್ನೇಹಿತರೆ, ಹುಡುಗ ಹುಡುಗಿಯ ಕಣ್ಣಂಚಲ್ಲಿ ಹುಟ್ಟುವ ಬಯಕೆಗೆ ಪ್ರೀತಿ ಅನ್ನೋದಿಲ್ಲ, ಅದಕ್ಕೆ ಕಾಮ ಅಂತಾರ. ಅದೇ ಹುಡುಗ ಮತ್ತು ಹುಡುಗಿಯ ಹೃದಯದಲ್ಲಿ ಹುಟ್ಟುವ ಆರೈಕೆಗೆ ಅದಕ್ಕೆ ಕಾಮ ಅನ್ನೋದಿಲ್ಲ, ಅದಕ್ಕೆ ಪ್ರೀತಿ ಅಂತಾರ. ಜೊತೆಗೆ ಇನ್ನೊಂದು ಅರ್ಥ ಹೇಳ್ತೀನಿ ನಿಮಗೆ. ನಮಗಿಂತ ದೊಡ್ಡವರನ್ನ ಪ್ರೀತಿ ಮಾಡಿದರೆ ಅದಕ್ಕೆ ಭಕ್ತಿ ಅಂತಾರ. ಅದೇ ನಮಗಿಂತ ಚಿಕ್ಕವರನ್ನು ಪ್ರೀತಿ ಮಾಡಿದರೆ ಅದಕ್ಕೆ ವಾತ್ಸಲ್ಯ ಅಂತಾರ. ಸುಖ ದುಃಖಗಳನ್ನು ಸಮನಾಗಿ ಹಂಚಿಕೊಂಡ್ರೆ ಅದಕ್ಕೆ ಪ್ರೀತಿ ಅಂತಾರ. ಒಬ್ಬರ ಖುಷಿಗೆ ಸಂಪೂರ್ಣವಾಗಿ ತ್ಯಾಗ ಮಾಡಿದರೆ ಅದಕ್ಕೆ ಪ್ರೇಮ ಅಂತಾರ. ಇಂಥ ಅದ್ಭುತ ಪ್ರೇಮದ ಕುರಿತು ಕನ್ನಡದ ಮೇರು ಕವಿ GS ಶಿವರುದ್ರಪ್ಪನವರು ತಮ್ಮ ಪದ್ಯದಲ್ಲಿ ಹೇಳ್ತಾರೆ. ಎಷ್ಟು ಅದ್ಭುತ ಹೇಳ್ತಾರೆ ಅಂತ ಕೇಳಿದರೆ, ಪ್ರೀತಿ ಇಲ್ಲದ ಮೇಲೆ ಹೂ ಅರಳಿತು ಹೇಗೆ, ಹಕ್ಕಿಗೂಡು ಕಟ್ಟಿತು ಹೇಗೆ, ಹನಿ ಹೊಡೆದು ಕೆಳಗಿಳಿದು ನೆಲಕ ಹಸಿರು ಮೂಡಿತು ಹೇಗೆ, ಪ್ರೀತಿ ಇಲ್ಲದ ಮೇಲೆ ಮಾತಿಗೆ ಮಾತು ಹುಟ್ಟಿತು ಹೇಗೆ, ಬರೀ ಪದಕ್ಕೆ ಪದ ಜೊತೆಗಿದ್ದ ಮಾತ್ರಕ್ಕೆ ಪದ್ಯವಾದಿತು ಹೇಗೆ, ಪದ್ಯವಾದಿತು ಹೇಗೆ. ಎಷ್ಟು ಅದ್ಭುತವಾಗಿರ್ತಕ್ಕಂಥ ವಿಚಾರ ಅಲ್ವಾ.